ದಿನಾಂಕ 21-12-2025 ಭಾನುವಾರ ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆಯವರೆಗೆ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು 16ನೇ ವಾರ್ಡ್ ಅಂಬೇಡ್ಕರ್ ನಗರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪುಷ್ಪಾ ಎಲ್ ರವರು ಸ್ಪರ್ಧಿಸುತ್ತಿದ್ದು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಹಸ್ತದ ಚಿಹ್ನೆಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ 16ನೇ ವಾರ್ಡ್ ಅಂಬೇಡ್ಕರ್ ನಗರದ ಸರ್ವತೋಮುಖ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಸವಿನಯ ಪ್ರಾರ್ಥನೆ ಮಾಡಿಕೊಂಡರು. ಕಾರ್ಮಿಕರಿಗೆ, ಬಡವರಿಗೆ, ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಬರುವಂತಹ ಸೌಕರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡಬೇಕು ಎಂಬ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಬಿಎಂ ನರಸಿಂಹಮೂರ್ತಿ, ಉಪಾಧ್ಯಕ್ಷರು, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ವಿಭಾಗ ದೊಡ್ಡಬಳ್ಳಾಪುರ ಇವರು ಆಗಮಿಸಿ 19 ಆಕಾಂಕ್ಷಿಗಳ ಪರವಾಗಿ ಮತಯಾಚಿಸಿದ್ದಾರೆ. ಒಳ್ಳೆ ಥರ ಸಿಗ್ತಾ ಇದೆ. ನಾನು ಬಾಶೆಟ್ಟಿಹಳ್ಳಿಯಿಂದ 16ನೇ ವಾರ್ಡಲ್ಲಿ ಅಂಬೇಡ್ಕರ್ ನಗರದಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಂತಿದ್ದೀನಿ. ನನಗೆ ಬೆಂಬಲ ಕೊಡೋರು ನನ್ನ ಮುಂದೆ ಬಂದಾಗ ಏನು ಎತ್ತ ಅಂತ ನನ್ನ ಕೇಳಿದ್ರೆ ನಾನು ಅವ್ರಿಗೆ ಏನು ಸಹಾಯ ಆಗುತ್ತೋ ಅದನ್ನೆಲ್ಲ ಮಾಡೋಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಮೇಡಮ್, ಏನು ಸಮಸ್ಯೆಗಳಿದೆ ಅಂದರೆ ತುಂಬ ಜನ ಹೇಳ್ತಾ ಇರೋದು ನಮಗೆ ಚರಂಡಿ ವ್ಯವಸ್ಥೆ ಆಗಬೇಕು, ರಸ್ತೆ ವ್ಯವಸ್ಥೆ ಆಗಬೇಕು, ನೀರಿನ ವ್ಯವಸ್ಥೆ ಆಗಬೇಕು ಅಂತ ಅನ್ನೋದು ಮತದಾರರು ನಮ್ಮ ಹತ್ರ ಹಳ್ಳನ್ನು ತೋಡ್ಕೊತಾ ಇದ್ದಾರೆ. ತಾವು ಹೋದಾಗ ಯಾವ ಥರ ಹೇಳ್ತಾ ಇದ್ದಾರೆ? ನೀವು ಏನಾದರೂ ಹಾರಿಸಿ ಬಂದಂಥ ದಿನದಲ್ಲಿ ಯಾವುದಕ್ಕೆ ಮೊದಲನೇ ಒಂದು ಒತ್ತು ಕೊಡ್ತೀರಾ ಮೇಡಮ್ ಅವರೇ? ಮೂಲಭೂತ ಸೌಕರ್ಯ ಮಾಡಿಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇ ಯಾವುದಕ್ಕೆ ಮೊದಲನೇ ಆದ್ಯತೆ ಕೊಡ್ತೀರಾ? ಚರಂಡಿ, ರಸ್ತೆ, ನೀರು, ದೀಪಗಳು, ವಿದ್ಯುತ್. ಏನು ತಾವು ಹೋಗ್ತಾ ಇದ್ದಾಗ ಕಾಂಗ್ರೆಸ್ ಕೊಟ್ಟಿರೋಂಥ 5 ಗ್ಯಾರಂಟಿ ತಮಗೆ ಕೈಲಿ ಹಿಡಿಯುತ್ತೆ ಅನ್ನೋ ನಿರೀಕ್ಷೆ ಇದೆಯಾ ಮೇಡಮ್ ಅವರೇ? ಅದು ಎಲ್ಲ ಜನಗಳಿಗೂ ತಲುಪ್ತಾ ಇದೆಯಾ? ಖಂಡಿತ ಇದೆ ಮೇಡಮ್. ಓಕೆ, ಕಾಂಗ್ರೆಸ್ ಪಕ್ಷಕ್ಕೆ ನಾನು ನಿಂತಿದ್ದೀನಿ. ಅದಕ್ಕೆ ವೋಟ್ ಹಾಕಿ ಅಂತ ನಾನು ಎಲ್ಲರೂ ಬೆಂಬಲವನ್ನು ನೀಡ್ತಾ ಇದ್ದೀನಿ ಮೇಡಮ್. ನಿಮ್ಮ ಸೇವೆ ಮಾಡೋದಕ್ಕೆ ನನಗೊಂದು ಅವಕಾಶ ಮಾಡ್ಕೊಳ್ಳಿ ಅಂತ ಕೇಳ್ಕೊಡ್ತಾ ಇದ್ದೀನಿ. ಕ್ಯಾನ್ವಲ್ಸಿಗೆ ಬಂದಿದ್ದೀರಾ, ಜನ ಯಾವ ಥರ ಒಂದು ಸ್ಪಂದಿಸ್ತಾ ಇದ್ದಾರೆ ಸರ್? ಮೇಡಮ್, ಇವಾಗ ಮೊದಲು ಇದೇ ಗ್ರಾಮ ಪಂಚಾಯತಿ ಇತ್ತು. ಈ ಬಾಶೆಟ್ಟಿಹಳ್ಳಿ ಮೊದಲು ಗ್ರಾಮ ಪಂಚಾಯತಿ ಇತ್ತು. ಆ ಗ್ರಾಮ ಪಂಚಾಯತಿ ಈಗ ಪಟ್ಟಣ ಪಂಚಾಯತಿಯಾಗಿ ಅಪ್ಗ್ರೇಡ್ ಆಗಿದೆ. ಈ ಅಪ್ಗ್ರೇಡ್ ಆದಮೇಲೆ ಈಗ ನೂತನವಾಗಿ ಇದು ಮೊದಲನೇ ಸರಿ ನಮಗೆ ಪಟ್ಟಣ ಪಂಚಾಯತಿಯಾಗಿ ಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಊರಲ್ಲಿ ಈ ಬಾಶೆಟ್ಟಿಹಳ್ಳಿಯಲ್ಲಿ 8 ವಾರ್ಡ್ ಬರುತ್ತೆ. 8 ವಾರ್ಡ್ಗೂ ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳು ನಿಲ್ಲಿಸಿದ್ವಿ. ಹಾಗೆ ನಮ್ಮ ಈ ಅಂಬೇಡ್ಕರ್ ನಗರದಿಂದ ವಾರ್ಡ್ ನಂಬರ್ 16ರಿಂದ ಪುಷ್ಪಾ ವೆಂಕಟೇಶ್ ಅವ್ರನ್ನ ನಾವು ಕಣಕ್ಕಿಳಿಸಿದ್ದೀವಿ ಮೇಡಮ್ ಅವರೇ. ಓಕೆ ಸರ್, ಏನಿವತ್ತು ಮೇಡಮ್ ಅವ್ರಿಗೆ ಅವ್ರ ವಾರ್ಡ್ ಜನತೆಗೆ ಒಂದು ವೋಟ್ ಅಪೀಲ್ ಮಾಡ್ಕೊಳ್ಳಿ ಸರ್ ನಿಮ್ಮ ಕಡೆಯಿಂದ. ನಾವು ಏನು ಈ ಮಹಾಜನಗಳಲ್ಲಿ ನಾವು ಏನು ಕೇಳ್ಕೊತೀವಿ ಅಂದರೆ, ನಮ್ಮ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಏನಿದೆಯೋ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದು ಮುಂಚೆ ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ನಮ್ಮ ರಾಹುಲ್ ಗಾಂಧಿಯವರು, ನಮ್ಮ ಇಲ್ಲಿ ಮಾಜಿ ಶಾಸಕರಾದ ವೆಂಕಟರಾಮಯ್ಯನವರು ಅವರೆಲ್ಲ ಒಂದು ಈ ಜನಗಳಿಗೋಸ್ಕರ ಈ ಸರ್ಕಾರ ನಮ್ಗೆ ಅಧಿಕಾರಕ್ಕೆ ಬಂದರೆ ನಿಮಗೆ 5 ಪಂಚ ಗ್ಯಾರಂಟಿಗಳನ್ನು ಕೊಡ್ತೀವಿ, ಬಡವರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತೀವಿ ಅಂದರು. ಅವ್ರು ನುಡಿದಂತೆ ನಡ್ಕೊಂಡಿದ್ದಾರೆ. ಇವತ್ತು 5 ಗ್ಯಾರಂಟಿಗಳು ಎಲ್ಲ ಜನತೆಗೆ ಕರ್ನಾಟಕ ಸರ್ಕಾರದಿಂದ ತಲುಪಿದೆ. ಅದ್ರ ಮುಖಾಂತರ ನಾವು ಮನೆಯಲ್ಲಿನೂ ನಾವು 5 ಗ್ಯಾರಂಟಿಗಳ ಮುಖಾಂತರ ಅವರು ಮಾಡಿರೋಂಥ ಸರ್ಕಾರದ ಒಂದು ಯೋಜನೆಗಳ ಮುಖಾಂತರ ನಾವು ಮತಯಾಚನೆ ಮಾಡ್ತಾಯಿದ್ದೀವಿ ಮೇಡಮ್ರೆ. ನಮ್ಮ ಅಭ್ಯರ್ಥಿ ಗೆಲ್ಸಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕೋ ಅದೆಲ್ಲ ಪಡ್ತಾ ಇದ್ದೀವಿ. 19 ವಾರ್ಡಲ್ಲಿ ತಾವು ಎಷ್ಟು ಬರ್ಬೋದು ಸರ್ ವಾರ್ಡಲ್ಲಿ ಮೇಡಮ್? ನಮ್ಮ 19 ವಾರ್ಡಲ್ಲಿ ನಾವು 19 ವಾರ್ಡ್ಗೆಲ್ಲ ನಿರೀಕ್ಷೆ ಇದೆ ಮೇಡಮ್. ಎಲ್ಲ 19 ವಾರ್ಡ್ ಜನತೆಗೂ ಕಾಂಗ್ರೆಸ್ಗೆ ವೋಟ್ ಮಾಡಿ ಅನ್ನೋದು ನಾವು ಈ ಮಾಧ್ಯಮದ ಮುಖಾಂತರ ಎಲ್ಲ ಮಹಾಜನತೆ ಕೇಳ್ಕೊಳೋದು, ನಮ್ಮ 19 ವಾರ್ಡಲ್ಲಿನೂ 19 ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಸ್ಕೊಡ್ಬೇಕನ್ನೋ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಮೇಡಮ್.